ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನನ್ನ ಹೆಸರು ನರೇಶ್ ಅಂತ, ಮಂಗಳೂರಿಂದ ಕರೆ ಮಾಡೋದು. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು, ರಾಜೇಶ್ ಅಂತ. ಅವನ ಡೇಟ್ ಆಫ್ ಬರ್ತ್ 10 ಮೇ ಓಕೆ 1998. 88. ಓಕೆ, ಹುಟ್ಟಿದ ಸಮಯ? 98. ಸಾರಿ, ಓಕೆ 98. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 16 ನಿಮಿಷ, ಬೆಳಿಗ್ಗೆ 12 ಗಂಟೆ 16 ನಿಮಿಷ, 16 ಮಿನಿಟ್. ಬೆಳಗ್ಗೆ ಅಂದ್ರೆ ಮಧ್ಯರಾತ್ರಿ? ಹೌದು, ಮಧ್ಯರಾತ್ರಿ. ಓಕೆ, 12 ಗಂಟೆ 16 ನಿಮಿಷ. ಸರಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್ ಇದ್ದಾರೆ. ಅವನ ಮದುವೆ ಬಗ್ಗೆ ಕೇಳಬೇಕಿತ್ತು, ಯಾವಾಗ ಮದುವೆ ಆಗೋದು? ಸರ್ ನಮಸ್ತೆ ಸರ್, ಅವ್ರದ್ದು ಭಾನುವಾರ ಬರುತ್ತಲ್ವಾ 10 ಮೇ ಅಂದರೆ? ಹೌದು ಸರ್, ಹೌದು ಮೇಡಮ್. ನೋಡಿ ಸರ್, ಅವ್ರದ್ದು ತುಲಾ ರಾಶಿ ಚಿತ್ತ ನಕ್ಷತ್ರ ಬರುತ್ತೆ. ಸರಿ, ಕರೆಕ್ಟ್. ಕರೆಕ್ಟ್. ಮತ್ತೆ ಅವ್ರಿಗೆ ನಡೀತಿರೋ ಟೈಮ್ ಕೂಡ ಗುರುದೇಶ ನಡೀತಿದೆ 33ವರೆಗೂ. ಇವಾಗ ಮದುವೆ ಬಗ್ಗೆ ಅಂತ ಬಂದಾಗ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೆ, ಇಲ್ಲಿ ಆಗುದಿಲ್ಲ, ಸರಿಯಾಗಿ ಸೆಟಲ್ ಆಗುದಿಲ್ಲ, ಸೆಟ್ ಆಗುದಿಲ್ಲ. ಸರ್, ಇವಾಗ ಅವ್ರಿಗೆ ಕೆಲವೊಂದು ಗ್ರಹಗಳು ಕೆಟ್ಟಿದೆ. ಯಾಕಂದ್ರೆ ಅವರ ಜಾತಕದಲ್ಲಿ ರಾಹು ಕೆಟ್ಟಿದ್ದಾರೆ. ಮೇಯ್ನು ರಾಹು ಚೆನ್ನಾಗಿಲ್ಲ. ಹಾಗಾಗಿ ಅವರು ಸ್ವಲ್ಪ ಅದಕ್ಕೆ ಬೇಕಾಗಿರೋಂಥ ಪರಿಹಾರನ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಚಂದ್ರನು ಕೂಡ ಕೆಟ್ಟಿದ್ದಾನೆ, ಚಂದ್ರನಿಗೆ ಬೇಕಾಗುವಂಥ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇವಾಗ ನೋಡಿ, ಚಂದ್ರ ಮತ್ತು ಕುಜ ಒಬ್ರನ್ನೊಬ್ರು ನೋಡ್ತಾರೆ. ಈ ಥರ ಎಲ್ಲ ಇದ್ದಾಗ ಮದುವೆ ಆಗುವಂಥದ್ದು ಲೇಟ್ ಆಗುತ್ತೆ. ಅಥವಾ ಯಾರನ್ನಾದ್ರೂ ಇಷ್ಟಪಟ್ಟು ಬ್ರೇಕಪ್ ಆಗಿರುತ್ತೆ, ಯಾವುದೋ ಮದುವೆ ಹತ್ರದವರೆಗೂ ಬಂದು ಕ್ಯಾನ್ಸಲ್ ಆಗಿರುತ್ತೆ. ಇದರಲ್ಲಿ ಯಾವ್ದು ಬೇಕಾದರೂ ಆಗಿರ್ಬೋದು. ಮದುವೆ ನಂತರ ಜೀವನನೂ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಇದಕ್ಕೆ ಪರಿಹಾರ ಕರೆಕ್ಟಾಗಿ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತ ಒಳ್ಳೇದಾಗತ್ತೆ. ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಇದಕ್ಕೆ ಪರಿಹಾರನ ತಿಳ್ಕೊಳ್ಳಿ ಸರ್. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಎಸ್ ಮೇಡಮ್, ಕೊನೆಯದಾಗಿ ನೀವು ಹೇಳ್ತಾ ಇದ್ರಿ ಸಿಂಹ ರಾಶಿಗೆ ಅದೇ ಗುರು ಬದಲಾವಣೆಯಿಂದ ಸಮಯ ಸರಿ ಇಲ್ಲ ಅಂತ. ಸೊ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡೋದಾದ್ರೆ, ನೋಡಿ, ಸಿಂಹ ರಾಶಿಯವರಿಗೆ ಗುರುವಿಂದ ಸ್ವಲ್ಪ ತೊಂದರೆಗಳೇ ಆಗುತ್ತೆ ಅಂತ ಹೇಳ್ಬೋದು. ಹೆಲ್ತ್ ಅಪ್ಸೆಟ್ ಆಗಿರ್ಬೋದು, ಅಥವಾ ದುಡ್ಡು ಕಾಸು ಸಮಸ್ಯೆ ಆಲ್ರೆಡಿ ಆಗಿದೆ, ಕೋರ್ಟು ಕೇಸು ಇದೆಲ್ಲವೂ ಕೂಡ ಆಗುತ್ತೆ. ಮತ್ತು ಸಿಂಹ ರಾಶಿಯಲ್ಲಿ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಯಾರೆಲ್ಲ ಎಜುಕೇಷನ್ ಮಾಡ್ತಿರ್ತೀರಾ, ವಿದ್ಯಾರ್ಥಿಗಳು ಯಾರಿದ್ದೀರಾ ಅವ್ರಿಗೆಲ್ಲ ತುಂಬ ಚೆನ್ನಾಗಾಗತ್ತೆ. ಯಾಕಂದರೆ ಅವರೆಲ್ಲ ಒಳ್ಳೆ ಮಾರ್ಕ್ಸಲ್ಲಿ ತುಂಬ ಚೆನ್ನಾಗಿ ನಿಮಗೆ ಎಲ್ಲ ಸೀಟ್ಗಳು ಸಿಕ್ಕತ್ತೆ. ಲಾಸ್ಟ್ ಕಟಕ ರಾಶಿಯವರ ವಿದ್ಯಾರ್ಥಿಗಳಿಗೂ ಹಾಗೆ ಆಗಿತ್ತು. ಆದರೆ ಈ ವರ್ಷ ಈ ಒಂದು ಗುರು ಬದಲಾವಣೆಯಿಂದ ಸಿಂಹ ರಾಶಿಯವ್ರ ವಿದ್ಯಾರ್ಥಿಗಳಿಗೆ ಚೆನ್ನಾಗಾಗಿರುತ್ತೆ. ಆದರೆ ಅವರ ಜೀವನ ಅಂತ ಬಂದಾಗ ಖಂಡಿತ ಎಲ್ಲವನ್ನು ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು, ಗೋಲ್ಡಿಂದ ಹಿಡಿದು ಮನೆ ಮಠನೂ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಬರುತ್ತೆ. ಅದಕ್ಕೆ ಕರೆಕ್ಟಾಗಿ ನೀವು ಪರಿಹಾರ ಮಾಡ್ಕೊಳ್ಬೇಕು. ಬೇಕಾಗಿರೋವಂಥ ಕೆಲವೊಂದು ಬ್ರೇಸ್ಲೆಟು, ಸ್ಟೋನು ಇವೆಲ್ಲವನ್ನು ಯೂಸ್ ಮಾಡಬೇಕು. ಮತ್ತು ಮುಖ್ಯವಾಗಿ ನಿಮ್ಮ ಮನೇಲಿ ಯಾವ ಒಂದು ದೇವ್ರನ್ನ ನೀವು ಅತಿ ಹೆಚ್ಚು ಆರಾಧಿಸಬೇಕು, ಯಾವ ದೇವ್ರನ್ನ ಪೂಜೆ ಮಾಡಬೇಕು ಅನ್ನೋದನ್ನು ನಾವು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿದ್ರೆ ಖಂಡಿತ ಹೇಳ್ತೀವಿ. ಜೊತೆಗೆ ನಾವು ಕೊಡೋವಂಥ ಬ್ರೇಸ್ಲೆಟ್ ಏನು ನೀವು ಹಾಕ್ಕೊಳ್ತೀರಾ, ಈ ಒಂದು ಗುರು ಬದಲಾವಣೆ ಅಂತ ಅಲ್ಲ, ಈ ಲೈಫ್ ಟೈಮು ನಿಮಗೆ ಬೇಕಾಗಿರೋ ಅಂಥದ್ದನ್ನೇ ನಾವು ಕೊಡ್ತೀವಿ. ಅದನ್ನು ಹಾಕ್ಕೊಳ್ಳಿ ಸಿಂಹರಾಶಿಯವರು. ಸೊ ಆ 2 ಬ್ರೇಸ್ಲೆಟ್ ಹಾಕ್ಕೊಂಡ್ರೆ ಖಂಡಿತ ಈಗಾಗಲೇ ತುಂಬ ನೋವನ್ನು ಅನುಭವಿಸಿದ್ದೀರಿ, ಅದಕ್ಕೂ ಮೀರಿ ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಾಗ್ತೀರ ಅಂತ ಹೇಳ್ಬೋದು. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಂಹ ರಾಶಿ ಹಾಗೆ ನಮ್ಮ ಸಾಕಷ್ಟು ವೀಕ್ಷಕರ ಪ್ರಶ್ನೆಗೂ ಕೂಡ ಉತ್ತರ ತಿಳಿಸ್ಕೊಟ್ರಿ, ಪರಿಹಾರ ತಿಳಿಸ್ಕೊಟ್ರಿ. ಧನ್ಯವಾದ ಮೇಡಮ್. ಇಷ್ಟೊತ್ತು ನನ್ನ ಒಂದು ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಹೇಳೋದು ಒಂದೇ, ನಿಮ್ಮದು ಏನೇ ಕಷ್ಟ ಇದ್ರೂ ಜಾತಕ ಕೇಳಿಕೊಂಡು ಸುಮ್ಮನೆ ಆಗೋದಲ್ಲ, ಅದಕ್ಕೆ ಬೇಕಾಗಿರೋಂಥ ಪರಿಹಾರವನ್ನು, ಲೈಫ್ ಟೈಮ್ ಪರಿಹಾರ, ಜೀವನ ಪರ್ಯಂತ ನೀವು ತುಂಬ ಚೆನ್ನಾಗಿರೋಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಅದು ಎಂಥ ಸಮಸ್ಯೆ ಇದ್ದರೂ ನಾನು ಅದಕ್ಕೆ ನಿಮಗೆ ಪರಿಹಾರವಾಗಿ ನಮ್ಮ ಕ್ರಿಸ್ಟಲ್ಲು ಸ್ಟೋನ್ ಮೂಲಕನೇ ಆ ದೇವರು ಅನ್ನೋ ಒಂದು ಇದನ್ನು ಸ್ಟೋನು ದೇವರಾಗಿ ಕನ್ವರ್ಟ್ ಆಗಿ ನಿಮ್ಮ ಮನೆಗೆ ಬರುತ್ತೆ. ಹಾಗಾಗಿ ಅದನ್ನು ಪಾಸಿಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ನನ್ನ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ.